ಇಲ್ಲಿ ವಿಶೇಷವಾಗಿ ಚಿನ್ನದ ತೇರನ್ನು ಎಂ ಶ್ರೀನಿವಾಸರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಇವತ್ತು ಒಗ್ಗೂಟಾಗಿ ಸೇರಿಕೊಂಡು ಇವತ್ತು ರಥೋತ್ಸವ ಭಾಳ ಜೋರಾಗಿ ನಡೀತು, ಭಾಳ ಚೆನ್ನಾಗಾಯಿತು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ತರಹಳ್ಳಿ ವಾರ್ಡ್ನಲ್ಲಿರುವ ಉತ್ತರಹಳ್ಳಿಯ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಅದ್ದೂರಿಯಾಗಿ ವೈಭವದ ಬ್ರಹ್ಮರಥೋತ್ಸವ ನಡೆಯಿತು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪನವರು ಬ್ರಹ್ಮರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, ಈ ಬಾರಿ ಮಾಜಿ ಸಂಸದರಾದ ಎಂ ಶ್ರೀನಿವಾಸರವರು ತಮಿಳುನಾಡಿನಿಂದ ಮಾಡಿಸಿದಂತಹ ಚಿನ್ನದ ಲೇಪಿತ ರಥ ಭಕ್ತಾದಿಗಳಿಗೆ ಅರ್ಪಣೆಯಾಗಿದ್ದು ಬಹಳ ಆಕರ್ಷಣೆಯಾಗಿದೆ. ಗ್ರಾಮಸ್ಥರು ಭಕ್ತಾದಿಗಳು ಬಹಳ ಸಂತೋಷದಿಂದ ಸಂಭ್ರಮಿಸಿ ಈ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಎಂದು ತಿಳಿಸಿದರು. ಉತ್ತರಹಳ್ಳಿ ಹನುಮ ಜಯಂತಿ ವಿಶೇಷವಾಗಿ ಮಾಜಿ ಸಂಸದಂಥ ಎಂ ಶ್ರೀನಿವಾಸ್ ಅವರು ಚಿನ್ನ ಲೇಪಿದಂಥ ರಥವನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಊರಿನ ಗ್ರಾಮಸ್ಥರು, ನಮ್ಮೆಲ್ಲ ಮುಖಂಡರು, ಕಾರ್ಪೊರೇಟ್ಗಳಂಥ ಹನುಮಂತಯ್ಯನವರು, ರಮೇಶ್ ರಾಜ್ ಅವರು, ವಿಜಯ್ ಕುಮಾರ್ ಅವರು, ರಘು ಅವರು, ಕೆಂಪೇಗೌಡರು, BJP ಗೌಡರು, ಗಂಗಣ್ಣ ಅಧ್ಯಕ್ಷರು, ಎಲ್ಲರೂ ಊರಿನ ಎಲ್ಲ ಮುಖಂಡರು ಭಾಳ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವನ ನಡೆಸಿದ್ದಾರೆ. ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೆ. ಮರದ ಟೀಕೋಟೆಯಲ್ಲಿ ಮಾಡಿ ಅದಕ್ಕೆ ಬ್ರಾಸ್ ಶೀಟ್ ಹಾಕಿ ಅದರ ಮೇಲೆ ಚಿನ್ನ ಲೇಪಿತವನ್ನು ವಿಶೇಷವಾಗಿ ಮಾಡಿದರೆ. ಎಲ್ಲ ಕಡೆ ಬೆಳ್ಳಿ ತೇರಿದೆ, ಇಲ್ಲಿ ವಿಶೇಷವಾಗಿ ಚಿನ್ನದ ತೇರನ್ನು ಎಂ ಶ್ರೀನಿವಾಸರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಭಕ್ತಾದಿಗಳು ಸೇರಿದ್ದಾರೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ. ಇವತ್ತು ಹನುಮ ಜಯಂತಿ ಪ್ರಯುಕ್ತವಾಗಿ ಹೋದ ವರ್ಷ ಮಾಜಿ ಸಂಸದರಾದಂಥ ಎಂ ಶ್ರೀನಿವಾಸ್ ಅವರು, ಹಾಲಿ ಶಾಸಕರು ಬೆಂಗಳೂರು ದಕ್ಷಿಣ ಎಂ ಕೃಷ್ಣಪ್ಪವರು, ನಮ್ಮ ಕುಟುಂಬದವರು ಎಲ್ಲ ಸೇರಿ ನಾವು ಈ ಚಿನ್ನದ ಲೇಪಿತವಾದಂಥ ರಥವನ್ನು ನಾವು ಸೇಲಂನಲ್ಲಿ ಮಾಡಿಸಿ ಹೋದ ವರ್ಷ ಮೊದಲನೇ ವರ್ಷ ಹನುಮ ಜಯಂತಿಯನ್ನು ಆಚರಣೆ ಆಯಿತು. ಹಾಗೆ ಸಾಕಷ್ಟು ಉತ್ತರಹಳ್ಳಿ ಮತ್ತು ಭಕ್ತಾದಿಗಳು ಪಕ್ಕ ಊರಿನವರು ಎಲ್ಲ ಬಂದಿದ್ದರು. ಸ್ಥಳೀಯ ಮುಖಂಡರುಗಳು, ಸ್ಥಳೀಯ ನಾಯಕರು, ಸ್ಥಳೀಯ ಎಲ್ಲರೂ ಇವತ್ತು ಒಗ್ಗೂಟಾಗಿ ಸೇರಿಕೊಂಡು ಇವತ್ತು ರಥೋತ್ಸವ ಭಾಳ ಜೋರಾಗಿ ನಡೀತು, ಭಾಳ ಚೆನ್ನಾಗಾಯಿತು. ಆಂಜನೇಯೋತ್ಸವಕ್ಕೆ ಶುಭಾಶಯಗಳು ಹೇಳ್ತಾ ನನ್ನ ನಮಸ್ಕಾರಗಳು. ಮಾಡಿದ್ದೀವಿ. ಇದನ್ನು ಎಲ್ಲ ಜನರು ಬಂದು ಇವತ್ತು ಒಂದು ದಿವಸ ಆಂಜನೇಯನ ಪರವಾಗಿ ಎಲ್ಲ ಸನಾತನ ಹಿಂದೂ ಧರ್ಮದವರು ಎಲ್ಲ ಬಂದು ಇವತ್ತು ಬರಬೇಕು, ದೇವರ ಆಶೀರ್ವಾದವನ್ನು ಪಡಿಬೇಕು. ಅದು ನಿಮಗೋಸ್ಕರ ಮಾಡಿರೋವಂಥದ್ದು. ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರ ಆಗಬೇಕು ಅಂತ ನನ್ನಲ್ಲಿ ಹಾರೈಸ್ತೀನಿ.